ಹಾಯ್ 100 ಡೇಸ್ ಬ್ಲಾಗ್ ಚಾಲೆಂಜ್ ಡೇ 31ಗೆ ಸ್ವಾಗತ ಸುಸ್ವಾಗತ. ನೆನೆಲ್ಲ ನೋಡಿದ್ರಲ್ಲ, ಗಿಫ್ಟ್ ಎಲ್ಲ ಕೊಟ್ಟೆ. ಅಂದರೆ ಸ್ವಲ್ಪ ಯಾವುದೋ ಬೇರೆ ಒಂದು ರೀಸನಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ಪರವಾಗಿಲ್ಲ. ಇವಾಗ ಬೇರೆ ಏನು ಪ್ಲ್ಯಾನ್ಸ್ ಇಲ್ಲ. ಸೊ ಅದಕ್ಕೇ ಇವತ್ತು ಒಂದು ಸ್ಪೆಷಲಾಗಿ ಅಂತಲ್ಲ, ಅದನ್ನು ನನಗೆ ದೀಪಿಕಾ ಹೇಳ್ಕೊಟ್ಟಿರೋ ಒಂದು ಡಿಶ್ನ ಟ್ರೈ ಮಾಡುವ ಅಂತ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗಿ ಚಿಕನ್ನ ಪರ್ಚೇಸ್ ಮಾಡ್ಕೊಂಬಂದು ಆ ಡಿಶ್ನ ಮಾಡುವ. ನಾನೇ ಮಾಡಿಬಿಟ್ಟು ಚೆನ್ನಾಗಿರಲಿ ಹೋದ್ರು ನಾನು ಚೆನ್ನಾಗೈತೆ ಅಂತಲೇ ಹೇಳ್ತೀನಿ. ಆಮೇಲೆ ನೀವು ಟ್ರೈ ಮಾಡಿ ನೋಡ್ರಿ, ನಿಮ್ಗೇನಾದ್ರು ಚೆನ್ನಾಗಿದೆ ಕಮೆಂಟ್ ಹಾಕಿ ಅಷ್ಟೇ. ಇವಾಗ ಹೋಗಿ ಮಾಮೂಲಿ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡಿ ಆಮೇಲಿಂದ ನಮ್ಮ ಡಿಶ್ನ ಟ್ರೈ ಮಾಡುವ. ಅಷ್ಟ ನನ್ನ ಫೇವ್ರೇಟ್ ಮೆಣಸಿನ್ಕಾಯಿ ಗೊಜ್ಜು ಮತ್ತು ರೊಟ್ಟಿ ಜೊತೆ ಒಂದು ಸ್ವಲ್ಪ ತುಪ್ಪ ತಿನ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಅಲ್ಲಿ ಅವನು ತಿನ್ಬಿಟ್ಟು ಅದೇ ಹೇಳಿದ್ನಲ್ಲ, ಅದೇ ಆ ಡಿಶ್ನ ಟ್ರೈ ಮಾಡುವ. ಓಕೆ, ಅಷ್ಟೇ ಇವತ್ತು ವ್ಲಾಗ್ ಇರುತ್ತೆ, ಯಾಕಂದರೆ ಬೇರೆ ಒಂದಷ್ಟು ಕೆಲಸ ಐತೆ. ಸೊ ಅದಕ್ಕೇ ಬರೀ ಅದೊಂದು ಡಿಶ್ನ ಟ್ರೈ ಮಾಡೋದನ್ನ ಒಂದು ವ್ಲಾಗ್ ಮಾಡ್ತೀನಿ. ಜನ್ಮಕ್ಕೆ ಹೋಗೋ. ರೆಡಿಯಾಗಿ ಚಿಕನ್ ಇಸ್ಕೊಳ್ಳೋಣ ಅಂದ್ಬಿಟ್ಟು ಚಿಕನ್ ಅಂಗಡಿ ಹತ್ರ ಹೋಗ್ತಿದ್ದೀನಿ. ಬನ್ನಿ ಇವಾಗ ಹೋಗಿ ಚಿಕನ್ ಇಸ್ಕೊಂಬೋಣ. ಚಿಕನ್ ಇಸ್ಕೊಂಬಂದು ಅದೊಂದು ಡಿಶ್ನ ಮಾಡಿ ನೈಸ್. ನನ್ನಂತ ಒಳ್ಳೆ ಜೀವಕ್ಕೆ ಎಷ್ಟು ಒಡಗಿಸಿ ಮಾತಾಡ್ತೀರಾ, ಅದಕ್ಕೆ ಶಿಕ್ಷೆ ಅದೇ, ದೇವ್ರು ಕೊಟ್ಟಿರೋ ಶಿಕ್ಷೆ. ನಮ್ಮಮ್ಮ ಈಗ ತಾನೇ ನನಗೆ ಬೈತು, ಕಷ್ಟಪಟ್ಟು ಪಾಪ ಏನೋ ತಗೊಂಡು ಹೋಗ್ತಿದ್ರು ಬಾಟ್ಲಲ್ಲಿ, ಅದು ಬಿದ್ದಿ ಒಡೆದೇ ಹೋಯ್ತಿದ್ರು. ಅದು ನಮ್ಮ ಹಿಂದೆ ದೇವ್ರು ಇದ್ದಾನ್ರಿ, ಯಾರಿಲ್ಲ ಅಂದ್ರೆ ಇದಂತೆ. ಚಿಕನ್ ಇಸ್ಕೊಳಕ್ಕೆ ನನ್ನ ಜೊತೆ ನಮ್ಮ ರಾಜ್ಕುಮಾರ್ ಬರ್ತಾ ಇದ್ದಾನೆ. ಅವನ್ನ ಹಂಗೆ ಈಚೆ ಒಂದು ರೌಂಡ್ ಹೊಡ್ಕೊಂಡು ಚಿಕನ್ ಇಸ್ಕೊಂಡು ಬಂದ್ಬಿಡುವ. ಚಿಕನ್ ಇಸ್ಕೊಂಡ್ಬಂದು ಫ್ರೆಶ್ ಆಗಿ ವಾಶ್ ಮಾಡಿ ಸ್ವಲ್ಪ ಅಷ್ಟೇ ಎತ್ಕೊಂಡಿದ್ದೀನಿ, ಜಾಸ್ತಿ ಎತ್ಕೊಂಡಿಲ್ಲ. ಮಿಕ್ಕಿದ್ದು ಬೇರೆ ಏನಾದರೂ ಮಾಡ್ತಾರೆ ಅಂದ್ಬಿಟ್ಟು ಇದನ್ನು ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು. ಸ್ವಲ್ಪ ಚಿಕನ್ ಫ್ರೈ ಮಸಾಲಾನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಸ್ವಲ್ಪ ಗರಂ ಮಸಾಲ ಪೌಡ್ರು, ಸ್ವಲ್ಪ ಮೊಸರು, ಒಂದು ಹಾಫು ನಿಂಬೆಹಣ್ಣು. ಇದು ಮಿಕ್ಸ್ ಆಯಿತು. ಇದನ್ನು ಒಂದು 10 ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಆಮೇಲಿಂದ ಅಷ್ಟರಲ್ಲಿ ನಾವು ನೆಕ್ಸ್ಟು ಅದನ್ನ ತವಾ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಓಕೆ, ತುಂಬ ವರ್ಷಗಳೇ ಆಗ್ಬಿಟ್ಟೈತೆ ಇದನ್ನು ಅವಳು ನನಗೆ ಮಾಡಿಕೊಟ್ಟು. ಅದನ್ನು ಎಷ್ಟೋ ದಿನ ಆದ್ಮೇಲೆ ಮತ್ತೆ ನಾನು ಒಬ್ಬನೇ ಟ್ರೈ ಮಾಡ್ತಿದ್ದೀನಿ. ಇವಾಗ ತವಾ ಕಾದಿದೆ, ತವದ ಮೇಲೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಡಬಲ್ ಸೈಡನ್ನು ತವ ಮೇಲೆ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡಾದ್ಮೇಲಿಂದ ಟೇಸ್ಟ್ ಮಾಡಬೇಕು. ಹೇಗೆ ಬರೋದು ಅಂತ ಗೊತ್ತಿಲ್ಲ, ಟೇಸ್ಟ್ ಮಾಡುವ. ಒಂದು ಸೈಡ್ ರೋಸ್ಟ್ ಆಗೈತಲ್ವಾ, ರೋಸ್ಟ್ ಆದಮೇಲೆ ಈ ಥರ ಬರುತ್ತೆ. ಇದು ನಮ್ಮ ದೀಪಿಕಾ ಹೇಳ್ಕೊಟ್ಟಿರೋ ಚಿಕನ್ ತವಾ ರೋಸ್ಟ್ ಅಂತ. ಹೌದಾ, ಕೆಂಪು ಬರ್ತಿದ್ಯಾ? ಏನ ಸ್ವಲ್ಪ ಸ್ಮೋಕ್ ಕವರ್ ಆಗಲಿ ಅಂದ್ಬಿಟ್ಟು ಇದನ್ನ ಹಾಕ್ತೀನಿ, ಯಾಕಂದರೆ ಸ್ಮೋಕಿ ಚಿಕನ್ ಥರ ಮಾಡೋಣ ಅಂದ್ಬಿಟ್ಟು. ಫೈನಲಿ ರೆಡಿ ಆಯಿತು. ಇವಾಗ ಎತ್ತಿ ಟೇಸ್ಟ್ ಕೊಡುವ. ಫಸ್ಟ್ ನಾನು ಟೇಸ್ಟ್ ಮಾಡುವ, ನಮಗೆ ಕೊಡ್ತೀನಿ. ಟೇಸ್ಟ್ ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಇವಾಗ ನೋಡಿ, ಫೈನಲಿ ನಮ್ಮ ಡಿಶ್ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಉದುರಿಸಿದ್ದೀನಿ ಟೇಸ್ಟಿಗಿರಲಿ ಅಂತ. ಕಮಾನ್ ರವಿ, ಒಂದು ಪೀಸ್ನ ಟೇಸ್ಟ್ ಮಾಡ್ಬಿಟ್ಟು ಟೇಸ್ಟ್ ಹೇಳ್ಬಾ. ಪರವಾಗಿಲ್ಲ ಬಾರಪ್ಪ, ತಿನ್ನೋಡು. ನೈಸ್ ಟೇಸ್ಟ್. ಚೆನ್ನಾಗ ನಾವು ಮಾಡೋದು ಯಾವತ್ತಾನೆ ಚೆನ್ನಾಗಿರಲ್ಲ. ಚೆನ್ನಾಗಿದೆಯಾ? ಏನೇನು ಜ್ಯೂಸಿ ಫ್ಲೇವರು. ಟೇಸ್ಟ್ ಮಾಡಿಸೋಣ. ಚೆನ್ನಾಯ್ತಾ? ತಿನ್ಬಿಟ್ಟು ಓಡ್ಬಿಟ್ಟ ಅವನು. ಚೆನ್ನಾಗಿದಾ? ನಮ್ಮ ಕಂಚೆ ಒಬ್ಬ ಹೊಡೆ ಅವನು ಒಂಚೂರು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾನೆ ಹೆಂಗಿರುತ್ತೆ ಅಂತ.
ಏನೋ ಪಾಪಂಗೂ ತಿನ್ನಿಸ್ಬೇಕಾ? ಏನು ಪಾಪಂಗೂ ತಿನ್ನಿಸ್ಬೇಕಾ? ಹಾಂ, ತಿನ್ಸು ಪಾಪಂಗೆ. ಚೆನ್ನಾಗೈತಾ ಕೇಳು? ತಿನ್ಸಾಕ್ಬಿಟ್ಟ ಅದಕ್ಕೆ. ಪಾಪ ತಿಂತಲ್ವಾ? ಅಯ್ಯ ಅಯ್ಯ, ಅಲ್ಲೇ ಇಕ್ಬಿಟ್ಟ. ಮಾಡಿ ಹೇಳ ಹೆಂಗೈತೆ ಅಂತ. ಹಾ, ಏನೋ ಈ ಕಡೆಗೆ ತಿರ್ಗೇಳು. ಸಗದ ಇದೆಯಾ? ಹೊಸ ಡಿಶ್ ಟ್ರೈ ಮಾಡ್ಬೋದಾ? ಮಾರ್ಕೆಟಿಗೆ ಬಿಡ್ಬೋದಾ? ಅವಳೇ ಹೇಳ್ಕೊಟ್ಟಿರೋದು ಅದನ್ನ. ಲೋ, ಇದೇ ಕೋಕಾನೆ ಅಲ್ಲಿ ಕೊಲೆ ಮಾಡಿ ಅಲ್ಲಿ ತಿಂತಾ ಇದೀವಿ ನೋಡಲ್ಲಿ. ಅಷ್ಟೇ, ಟೇಸ್ಟ್ ಸಖತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ಮನೇಲಿ, ಚೆನ್ನಾಗೇ ಇರುತ್ತೆ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅದೇ ಹೇಳಿದ್ನಲ್ಲ, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಬೇಕು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.